ನಮಸ್ತೆ. 13/5/2025 ಈ ದಿನದ ವಿಶೇಷಗಳನ್ನ ನೋಡೋಣ. ಇದು ಕೃಷ್ಣ ಪಕ್ಷ, ಅಂದರೆ ಕರಗುವ ಚಂದ್ರ. ಇವತ್ತು ಪ್ರಥಮ ಇದೆ, ರಾತ್ರಿ 12:35:51 ಆಮೇಲೆ ದ್ವಿತೀಯ. ಇವತ್ತಿನ ನಕ್ಷತ್ರ ವಿಶಾಖ, ಬೆಳಗ್ಗೆ 9:08:57 ಆನಂತರ ಅನುರಾಧ ನಕ್ಷತ್ರ. ಹಂಗಾಗಿ ನಕ್ಷತ್ರ ಯೋಗನ ತಗೊಂಡ್ರೆ ಬೆಳಗ್ಗೆಯಿಂದ ವಿಶಾಖ ನಕ್ಷತ್ರ ಮುಗಿಯುವ 9:09 ಮಿಕ್ಸ್ ಆಗಿದೆ. 50% ಮಾತ್ರನೇ ಚೆನ್ನಾಗಿರೋದು. ಮರಣ ಮತ್ತು ಸಂಪತ್ತು ಅಂತ ಮಿಕ್ಸ್ ಆಗಿರೋದ್ರಿಂದ ಸಾಹಸ ಕೆಲಸಗಳಲ್ಲಿ ಮಾಡಬೇಡಿ. ದುಡ್ಡು ಕಾಸಿನ ವಿಷಯ ಅಷ್ಟೇನು ತೊಂದರೆಗಳಿಲ್ಲ. ಆದರೂ ಸಾಧನೆ ಮಾಡೋದು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸಾಹಸ ಮಾಡ್ತೀನಿ ಅಂತ ಹೋದರೆ ತೊಂದರೆನೇ. ಇದು 9:09 ಆನಂತರ ಅನುರಾಧ ನಕ್ಷತ್ರ ಬರುತ್ತದೆ. ಆದರೆ ಇದು ಕೂಡ ಕ್ಷಯ ಅಂತ ಬರೋದರಿಂದ ಎಚ್ಚರ. ಕ್ಷಯ ಅಂತಂದರೆ ಕರಗೋದು ಅಂತ. TB ಕಾಯಿಲೆನ ನಾವು ಕ್ಷಯರೋಗ ಅಂತ ಅಂತೀವಲ್ಲ, ಆ ರೀತಿ. ಹಾಗಾಗಿ ಇದು ಒಂದು 60% ಮಾತ್ರನೇ ಚೆನ್ನಾಗಿರೋದು. ಖಂಡಿತವಾಗಿಯೂ ಯೋಚನೆ ಮಾಡಲೇಬೇಕು. ಜೊತೆಯಲ್ಲಿ ಪ್ರಥಮ ಅಂದರೆ ಪ್ರತಿಪದ ಇದೆ. ಆದ್ದರಿಂದ ಇದರ ವಿಷಯದಲ್ಲಿ ಹೆಚ್ಚಿನ ಕೊಡಿ. ವಿಶಾಖ ನಕ್ಷತ್ರ ಇವತ್ತು ಬಂದಿರೋದು ರಾಕ್ಷಸಗಣ. ಆಮೇಲೆ ಬಂದಿರೋದು ಅನುರಾಧ ನಕ್ಷತ್ರ ದೇವಗಣ. ಬೆಳಗ್ಗೆ 5:55 9:09 ವಿಶಾಖ ನಕ್ಷತ್ರದ 4ನೇ ಪಾದ, ಅಂದರೆ ಇದು ವೃಶ್ಚಿಕ ರಾಶಿ. ಆನಂತರ ಬರೋದು ಅನುರಾಧ ನಕ್ಷತ್ರ 1ನೇ ಪಾದ, ಮಧ್ಯಾಹ್ನ 3:50 ಅಲ್ಲಿಂದ ರಾತ್ರಿ 10:30 ಅನುರಾಧ ನಕ್ಷತ್ರ 2ನೇ ಪಾದ. ಆನಂತರ ಬೆಳಗಿನ ಜಾವ 5:09 ಅನುರಾಧ ನಕ್ಷತ್ರ 3ನೇ ಪಾದ. ಅಲ್ಲಿಂದ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ, ಅಂದರೆ ಬುಧವಾರವರೆಗಿರುತ್ತದೆ. ಬುಧವಾರ ದಿನ ಅನುರಾಧ ನಕ್ಷತ್ರ ಬಂದಿರೋದರಿಂದ, ಅನುರಾಧ ನಕ್ಷತ್ರ ಕಾಮನ್ ಆಗಿ ಶುಭ ನಕ್ಷತ್ರ ಅಂತಂತೀವಿ. ಆದ್ದರಿಂದ ಈ ನಕ್ಷತ್ರ ಮಹಾನಕ್ಷತ್ರ ಅಂತಲೂ ಅಂತೀವಿ. ಹಾಗಾಗಿ ನಾಳೆ ಶುಭವಾಗಿದೆ. ಹಾಗಾಗಿ ಅನುರಾಧ ನಕ್ಷತ್ರ ದೋಷವಿಲ್ಲ. ಮತ್ತು ಇವತ್ತು ವಿಷಯಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ ಬ್ರಹ್ಮ ಮುಹೂರ್ತ ಅಂದರೆ ಅದು ಬೆಳಗಿನ ಜಾವ ಬರೋದು. ಅಭಿಜಿತ್ ಮುಹೂರ್ತ ಇವತ್ತು 11:51 12:41. ವಿಜಯ ಮುಹೂರ್ತ ಮಧ್ಯಾಹ್ನ 2:23 3:14. ಮತ್ತು ಗೋಧೂಳಿ ಮುಹೂರ್ತ ಸಾಯಂಕಾಲ ಬರೋದು 6:36 ಸಂಜೆ 6:59. ಅಮೃತಗಳಿಗೆ ಇವತ್ತಿರೋದು ರಾತ್ರಿ 12:14 ರಾತ್ರಿ 2:01. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಶುಭವಾಗಿರುವಂಥ ಸಮಯಗಳಲ್ಲಿ ಹೋರೆಗಳು ಅಂತಂತೀವಿ. ಆದರೂ ಹೋರೆಗಳು ಬರುವ ಸಮಯದಲ್ಲಿ ಒಳ್ಳೆ ಟೈಮ್ ಇದ್ದರೆ ಮಾತ್ರನೇ ಹೋರೆಗಳಿಗೂ ಫಲಿತಾಂಶ ಇದೆ. ಸಂಜೆ 5:02 6:37 ಅಮೃತಗಳಿಗೆ. ಅದೇ ಥರ ರಾತ್ರಿ 10:51 12:16 ಕೂಡ ಅದೇ ರೀತಿಯಲ್ಲೇ ಇದೆ. ಆದರೂ ನಾವು ನೋಡುವಂಥ ವಿಶೇಷಗಳಾಗಿ ಏನು ಅಂತಂದರೆ, ಹೋರ ಅನ್ನುವ ವಿಷಯಗಳಲ್ಲಿ ಗುರು ಶುಕ್ರ ಹೋರೆಗಳು ಶುಭವನ್ನು ಕೊಡುವಂಥದ್ದು. ಪಾಪಿಗಳ ಜೊತೆ ಸೇರದ ಬುಧ ಗ್ರಹ ಶುಭವಾಗಿರುತ್ತದೆ. ಅದೇ ರೀತಿಯಲ್ಲಿ ಬೇರೆ ರೀತಿಯಲ್ಲೂ ಕೆಲವು ವಿಷಯಗಳನ್ನ ನೋಡ್ಕೋಬೇಕು. ಶುಭ ಸಮಯಗಳು ಕೂಡಿದ್ದರೆ ಖಂಡಿತವಾಗಿ ಅದು ಶುಭವೇ. ಆದರೆ ಶುಭ ಸಮಯಗಳು ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ ಅಂತ. ಇವತ್ತು ಶುಭ ಸಮಯಗಳನ್ನ ನೋಡೋಣ. ಬೆಳಗ್ಗೆ 5:55 6:04, ಬೆಳಗ್ಗೆ 8:08 8:25, ಬೆಳಗ್ಗೆ 10:43 ಮಧ್ಯಾಹ್ನ 1:33, ಮಧ್ಯಾಹ್ನ 3:20 3:27, ಸಂಜೆ 5:04 ರಾತ್ರಿ 9:25, ರಾತ್ರಿ 10:51 10:57. ಇದೆಲ್ಲ ಶುಭ ಸಮಯಗಳು. ರಾತ್ರಿ 12:37 ಶುಭವು ಪ್ರಾರಂಭವಾಗುತ್ತದೆ. ನಾವು ಫಸ್ಟ್ ಹೇಳಿದ್ವಿ, ಹೋರೆಗಳ ವಿಷಯದಲ್ಲಿ ನಾವು ಖಂಡಿತವಾಗಿಯೂ ಏನೇ ಗುರು ಹೊರೆ ಆದರೂ ಶುಕ್ರ ಹೊರೆಗಳಾಗಿದ್ದರೂ
ಅದರಲ್ಲಿ ಏನಾರು ಅಶುಭ ಸಮಯಗಳು ಮರಣಕಾಲ ಸೇರಿದ ಅಂತ ನೋಡಬೇಕು. ಉದಾಹರಣೆ ನೋಡಿದ್ರೆ 8 ಗಂಟೆ 2 ನಿಮಿಷದಿಂದ 9:05ವರೆಗೂ ಶುಕ್ರ ಹೊರೆ. ಅದೇ ಸಮಯದಲ್ಲಿ 8:08ರಿಂದ 8:25ವರೆಗೂ ಮಾತ್ರ ಶುಭವಾಗಿದೆ. ಶುಕ್ರ ಹೊರೆಯಲ್ಲೂ ಕೂಡ 9:05ವರೆಗೂ ನಾವು ಹೋಗೋಕ್ಕಾಗಲ್ಲ. ಹಂಗಾಗಿ 8 ಗಂಟೆ 8 ನಿಮಿಷದ ಮೇಲೆ 8:25 ಒಳಗಡೆ ಏನಾರು ಮಾಡುವಂಥದ್ದಾದರೆ ಮಾಡಬಹುದು ಅಂತ. ಸೇಮ್ ಟೈಮಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನೋಡೋಣ. ಅಂದರೆ ಇವತ್ತಿನ ಅಭಿಜಿತ್ ಮುಹೂರ್ತ 11:51ರಿಂದ 12:41 ಅಂತಂದಿವಿ. ಹಂಗಾಗಿ ಆ ಸಮಯ ಅಂದರೆ ಅಭಿಜಿತ್ ಮುಹೂರ್ತ ಬರುವ ಸಮಯ ಹೆಚ್ಚಾಗಿ ತೊಂದರೆಗಳು ಅಂತಲ್ಲ. ಆದರೂ ರಾಜಪಂಚಕವಿದೆ ಆ ಸಮಯದಲ್ಲಿ ಅಂತ. ಇದೆಲ್ಲ ಚಿಕ್ಕ ಚಿಕ್ಕ ಪರಿಹಾರ ಮಾಡ್ಬೋದು. ಇವತ್ತಿನ ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ಅಮೃತ ಗಳಿಗೆ ಬರುವಂಥದ್ದು ಸಂಜೆ 5:02ರಿಂದ 6:37 ಅಂತಂದಿವಿ. ಈ ಸಮಯ ಖಂಡಿತವಾಗಿ ಶುಭವಾಗಿದೆ. ಅದೇ ಸಮಯದಲ್ಲಿ ನಕ್ಷತ್ರ ದೋಷ ಅಂತ ನಾವು ಫಸ್ಟೇ ಹೇಳಿದ್ವಿ. ನಕ್ಷತ್ರ ದೋಷ ಇದ್ದರೆ ಆ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಬೇಕು. ಇವತ್ತು ಗುರು ಹೊರೆ ಸಂಜೆ 7:34ರಿಂದ ರಾತ್ರಿ 8:30ವರೆಗಿದೆ. ಆ ಸಮಯ ಶುಭವಾಗಿದೆಯಾ ಅಂತಂದರೆ ರೋಗ ಪಂಚಕ ಅಂತ ಬರುತ್ತದೆ. ಧಾನ್ಯ ದಾನ ಮಾಡಬೇಕು. ಇದು ಗ್ರಂಥಗಳಲ್ಲೇ ಇದೆ. ಅದರಿಂದ ನಾವಾಗಿ ಎಕ್ಸ್ಟ್ರಾ ಹೇಳ್ತೀವ ಅಂತ ನೀವು ಯೋಚನೆ ಮಾಡಬೇಡಿ. ರಾತ್ರಿ 10:23ರಿಂದ 11:19ವರೆಗೂ ಶುಕ್ರ ಹೊರೆ ಶುಭವಾಗಿದೆ. ಆದರೂ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ ಸಮಯ ಎಂಥದ್ದು ಅಂತಂದರೆ 10:23ರಿಂದ 10:57ವರೆಗೆ ಮಾತ್ರನೇ ಶುಭವಾಗಿದೆ. ಆದ್ದರಿಂದ ಈ ಸಮಯ ಅಂದರೆ ರಾತ್ರಿ ಆಗಿರುತ್ತದೆ. ಆದರೂ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಇಷ್ಟೆಲ್ಲ ಇವತ್ತಿನ ದಿನದ ವಿಶೇಷಗಳನ್ನ ಕೊಟ್ಟಿದ್ವಿ. ಅವರವರು ನೋಡಿಕೊಂಡು ಅವರವ್ರ ಕಾರ್ಯಗಳನ್ನ ಮಾಡಿ. ಇನ್ನೊಂದೇನಂತಂದರೆ ಈಗ 100% ಕೆಟ್ಟ ಟೈಮು ಅಂತ ಅದನ್ನು ನೋಡಿಬಿಡೋಣ. ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಹಾಗಾಗಿ ಮೇಷರಾಶಿಯಲ್ಲಿರುವ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದವರು ಗಮನ ಕೊಡಿ. 6 ಗಂಟೆ 4 ನಿಮಿಷದಿಂದ 8:06ವರೆಗೂ ಮೃತ್ಯು. ಗಾಡಿಯಲ್ಲಿ ಸಾಹಸ ಮಾಡುವವರು ಸ್ವಲ್ಪ ಗಮನ. ಈ ಸಮಯದಲ್ಲಿ ಆಪರೇಷನ್ ಮುಂತಾದ ಕಾರ್ಯಗಳು ಬೇಡ. ಕೆಲವು ಸಮಯದಲ್ಲಿ ಇಲ್ಲ ಅಂತ ಆಪರೇಷನ್ ಮಾಡ್ಕೊಳ್ತೀವಿ. ಕೆಲವು ಸಮಯಗಳಲ್ಲಿ ಮಗುವನ್ನು ಆಪರೇಷನ್ ಮಾಡಿ ತೆಗೆಯೋದು ಅಂತ ಬರುತ್ತೆ. ಆದರೆ ಈ ಸಮಯದಲ್ಲಿ ಬೇಡ. ಅದೇ ಥರ 8:27ರಿಂದ 9:18ವರೆಗೂ ದುರ್ಮುಹೂರ್ತ. 9:05ರಿಂದ 10:41ವರೆಗೂ ಯಮಕಂಡ ಕಾಲ. ಅಂದರೆ ನಾವು ಹೇಳಿದ್ವಿ ದುರ್ಮುಹೂರ್ತ ಅಂತ. 8:27ರಿಂದ 9:18 ಒಂದು ಮಗು ಜನನವಾಗೋದು ಕೂಡ ಒಳ್ಳೆಯ ಮುಹೂರ್ತವೇ. ಯಾಕೆಂದರೆ ಮಗು ಜನನದಿಂದಾಗಿ ತಂದೆ ತಾಯಿಗಳ 3 ಜನ್ಮದ ಪಾಪಗಳು ಹೋಗುತ್ತದೆ, ಅಥವಾ 2 ಜನ್ಮದ ಪಾಪಗಳು ಬಂದು ಸೇರುತ್ತದೆ ಹುಟ್ಟುವ ಟೈಮ್ ಚೆನ್ನಾಗಿಲ್ಲ ಅಂದರೆ. ಕೆಲವು ಟೈಮಲ್ಲಿ ಪರಿಹಾರ ಮಾರಿ ಕೆಲವರು ತಪ್ಪಿಸ್ಕೊಂಡಿರ್ತಾರೆ. ಆದರೆ ಅದು ಯಾವಾಗ ಅನುಭವಿಸಬೇಕು ಅಂತ ಅಂದರೆ ಅದು ಹೋಗೋದಿಲ್ಲ. 1 ತಲೆಮಾರು 2 ತಲೆಮಾರು ಬಿಟ್ಟು ಅನುಭವಿಸಬೇಕು ಅಂತ ದೈವ ಸಂಕಲ್ಪ ಇರುತ್ತೆ. ಆ ಸಮಯದಲ್ಲಿ ಮಗನು ಹುಟ್ಟುತ್ತಾನೆ ಅಥವಾ ಹೆಣ್ಣು ಮಗು ಹುಟ್ಟಬೋದು. ಅವರ ಜಾತಕದಲ್ಲಿ ಅಲ್ಲಿ ಬಂದು ಸೇರುತ್ತದೆ. ಹಾಗಾಗಿ ಮಗುವಿನಿಂದ ಬರೋದು ಅಂತಲ್ಲ, ಆ ಟೈಮಿಗೆ ಅದು ಬಂದು ಸೇರುತ್ತದೆ ಅಂತ. ಆ ಸಮಯಕ್ಕೆ ಆ ದೋಷಗಳು ಬರುತ್ತದೆ. ಅದನ್ನೇ ಈಗೆಲ್ಲ ಆಪರೇಷನ್ ಮಾಡಿ ತೆಗೆಯೋಕ್ಕೆ ಶುಭ ಸಮಯಗಳು ಅಂತ ಕೊಡ್ತಿರ್ತೀವಿ. ಅದು ದೈವ ಸಂಕಲ್ಪದ ಮೇಲೆ ದೇವರ ಅಪ್ಪಣೆ ಪಡೆದು ಅದನ್ನು ಮಾಡುವಂಥವು. ಸ್ವಲ್ಪ ತಪ್ಪಿಸ್ಕೊಳ್ಳೋಕ್ಕೆ ಅದು ಕೂಡ ದಾರಿ ಕೊಡ್ತದೆ ಅಂತ. ಈ ರೀತಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದೆ ಬರುವಂಥದ್ದನ್ನು ಈಗಲೇ ಬುದ್ಧಿವಂತರಾಗಿ ಸರಿ ಮಾಡ್ಬೋದು. ಮಧ್ಯಾಹ್ನ 1:35ರಿಂದ 3:22ವರೆಗೂ ನಕ್ಷತ್ರವೇ ವಿಷವಾಗುತ್ತದೆ. ಆದ್ದರಿಂದಾಗಿ ನಾವು ಹೇಳಿದ ನಕ್ಷತ್ರದವರೆಲ್ಲ ಗಮನ. ಮಧ್ಯಾಹ್ನ 3:27ರಿಂದ ಸಂಜೆ 5:02ವರೆಗೂ ರಾಹುಕಾಲ. ರಾತ್ರಿ 9:27ರಿಂದ 10:51ವರೆಗೂ ವಿಷಕಾಲ. ರಾತ್ರಿ 10:57ರಿಂದ ಬೆಳಗಿನ ಜಾವ 4 ಅಲ್ಲಿವರೆಗೂ ಇರೋ ಸಮಯಗಳಲ್ಲಿ ನಾವು ನೋಡ್ಕೊಂಡು ಮಾಡ್ಬೋದು. ಇಷ್ಟಿದೆ. ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.